ಫುಲ್ ಸ್ಮೈಲ್ ನಮ್ಮಮ್ಮಂದು. ಕೊಳೆ ಎಲ್ಲ ಕಳೆ ಬಂದ್ಬಿಟ್ಟಿದೆ. ನಮ್ಮ ಮಾಮ ಫುಲ್ಲು ರಾಜಕಾರಣಿ ಆಗ್ಬಿಟ್ಟಿದ್ದಾರೆ. ವೈಟ್ ಅಂಡ್ ವೈಟ್. ಹೊಸದಾಗಿ ರೋಗಿಲ್ಲ ಚಿಕನ್ ಸೆಂಟರ್ ಓಪನ್ ಆಗಿದೆ ನೋಡಿ. ಚೆನ್ನಮ್ಮ ಫುಲ್ ರೆಡಿ ಜಿಂಚಾಕು. ಬಂದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಂತೂ ತುಂಬ ಜನ ಇಷ್ಟಪಟ್ರಿ ವ್ಲಾಗ್ನ. ನಿಖಿತಾ ಎಷ್ಟು ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ. ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಖುಷಿ ಆಗುತ್ತೆ ನಮಗೆ ಅಂತ ಹೇಳ್ತಾಯಿದ್ರಿ. ಯಾಕೆಂದರೆ ಆ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವೆಷ್ಟು ವ್ಲಾಗಲ್ಲಿ ನೋಡಿ ಎಂಜಾಯ್ ಮಾಡ್ತಾಯಿದ್ರೋ ಅಷ್ಟೇ ನಾವು ಕೂಡ ಖುಷಿಪಟ್ವಿ ಈ ಮದುವೆ ಶುಭ ಕಾರ್ಯದಲ್ಲಿ ಅಂತಲೇ ಹೇಳ್ಬೋದು. ರಾತ್ರಿ ಎಲ್ಲ ಚೆನ್ನಾಗಿ ಕುಂದಿದ್ವ, ಮಲ್ಕೊಳ್ಳೋದೇ 2:30-3 ಗಂಟೆ ಆಗೋಯಿತು. ಆ್ಯಸ್ ಯೂಶುವಲ್ ನಾನು ಬೆಳಿಗ್ಗೆ ಲೇಟಾಗೇ ಎದ್ದೆ. ಇನ್ನು ಇವತ್ತು ಅಜ್ಜಿ ಮನೆಯಲ್ಲಿ ಹಬ್ಬದ ಸಡಗರ ಸಂಭ್ರಮ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವತ್ತು ಹಬ್ಬ ಆಗಿರೋದ್ರಿಂದ ಫಸ್ಟ್ ಹಬ್ಬ ಅಂದರೆ ಊರ ಹಬ್ಬ ಅಂತ ಬರುತ್ತಲ್ಲ, ಅದು ಫಸ್ಟ್ ಹಬ್ಬ. ಇನ್ನು ನವಜೋಡಿಗಳನ್ನ ನಾವು ಕರ್ಕೊಂಡು ಬಂದಿದ್ದೀವಲ್ಲ ಮನೆಗೆ, ಇನ್ನು ಗಂಡಿನ ಮನೆಯವ್ರನ್ನೂ ಕೂಡ ಈ ಹಬ್ಬಕ್ಕೆ ಕರೆದಿದ್ವಿ. ಅಂದರೆ ಇವತ್ತು ಬೀಗರು ಚಂದಿನಿ ಮನೆಗೆ ಬರ್ತಾಯಿದ್ದಾರೆ. ಬೀಗ್ರೂಟನೂ ಕೂಡ ಇರುತ್ತೆ. ಇನ್ನು ಸುಮಾರು ಜನ ಕೇಳ್ತಾರೆ, ನಿಖಿತಾ ಅವ್ರು ಬೀಗ್ರೂಟ ಹಾಕಿಲ್ವಾ ಅಂತ. ಸೊ ಏನಂದರೆ ಬೀಗ್ರೂಟ ಅಂದರೆ ಆಲ್ರೆಡಿ ನಾವು ಮದುವೆನಲ್ಲಿ ನಾನ್ ವೆಜ್ಜು ಅದು ಇತ್ತಲ್ಲ, ಅವರೇ ಹುಡುಗನ ಮನೆಯವರೇ ಮಾಡಿರೋದ್ರಿಂದ ಅದೇ ನಮಗೆ ಬೀಗ್ರೂಟ ಆ ಥರ 2 in 1 ಅನ್ನೋ ಥರ ಆಗುತ್ತೆ ಅಂತ ಹೇಳಿ ಮಾಡಿದ್ದು. ಸೊ ಬನ್ನಿ, ಬೀಗರು ಬರ್ತಾರೆ, ಹೇಗಿರುತ್ತೆ, ನಾವು ಕೊಡೋದು ಅವ್ರಿಗೆ ಯಾವ ರೀತಿ ಇರುತ್ತೆ, ಏನಿರುತ್ತೆ ಅನ್ನೋದು ಇವತ್ತಿನ ವ್ಲಾಗಲ್ಲಿರುತ್ತೆ. ಜೊತೆಗೆ ಹಬ್ಬನೂ ಕೂಡ ಇರುತ್ತೆ. ಸೊ ವ್ಲಾಗ್ಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಚೆನ್ನ ಫುಲ್ ಸ್ಮೈಲ್ ನಮ್ಮಮ್ಮಂದು. ಕೊಳೆ ಎಲ್ಲ ಕಳೆ ಬಂದ್ಬಿಟ್ಟಿದೆ. ಪುನಃ ಏನ್ ಮಾಡ್ತಾ ಇದೀಯ ಅಲ್ಲಿ? ಮಕ್ಕ ತೊಳಿತಾ ಇದೀಯಾ? ಮಕ್ಕ ತೊಳಿತಾ ಇದೆಯಾ? ಸರಿ, ತೊಳಿ ಹೋಗು. ನಿಮ್ಮ ನಾಯಿನೂ ನೋಡಿ ಹೆಂಗೆ ನೋಡ್ತೈತಿ, ನಿನ್ನೆ ನೋಡ್ತೈತಿ. ಏನು ನಮ್ಮ ಚೆನ್ನಮ್ಮ ಡಿಫ್ರೆಂಟ್ ಕಾಣಿಸ್ತೈತಿ. ನಮ್ಮ ಚೆನ್ನಮ್ಮ ಏನು ಇವತ್ತು ಕಳೆ ಬಂದ್ಬಿಟ್ಟಿದ್ಯಲ್ಲ. ಬಿಡ್ಬೇಡ ಗುತ್ತು ಬಿಡ್ತೀನಿ. ಆಯ್ತಾಯ್ತಾ? ಏನಾಗೈತೆ? ಹಾಯ್ ಮುದು, ಗುಡ್ ಮಾರ್ನಿಂಗ್. ಕಚ್ಚತಂತೆ ನೋಡಿ, ಸೊಳ್ಳೆ ಕಚ್ಚತಂತೆ. ಅಯ್ಯೋ ಹೌದವ್ವಾ? ನೋಡಿ. ಅಯ್ಯೋ ಇಟ್ಕೊಳ್ರಿ. ಆಶಾ ಮರಿ ಅತ್ತೇನಾ ಹಂಗೆ ಆಗಿದ್ದೀನಿ ಬಾ ನನ್ಗೆ. ಅತ್ತೆಲ್ಲ ಅಂಕಲ್ ಅಂದಿದ್ದೋಳು. ಅಯ್ಯೋ ಹೌದಾ? ಹೌದಾ? ಹೌದು. ಖುಷಿಮಾ ಸೊಳ್ಳೆ ಕಚ್ಬಿಟ್ಟಿದೆ. ನಾನು ಎದ್ದು ಹಿಂಗೆ ಹೋಗಿ ಬರೋಷ್ಟಕ್ಕೆ ಸೊಳ್ಳೆ ಕಚ್ಬಿಟ್ಟಿದೆ, ಸಾಯಿಸ್ಬಿಟ್ಟೆ ಇವಾಗ ಪಟ್ಟಲ್ಲಿ. ಅಯ್ಯಪ್ಪ, ಎದಳ್ತೀಯ ಮುದ್ದು ಮರೆ, ಎದಳ್ತೀಯ ಮುದ್ದು. ನನ್ನಪ್ಪ ಹಾಲಪ್ಪ. ಅಲ್ಲಿ ಕಚ್ಚುತ್ತಾ? ಸೊಳ್ಳೆ ಕಚ್ಚುತ್ತಪ್ಪ. ಇದು ಶಾನೆ ಮಾಡಂತ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲರೂ ಎದ್ದಾಗ 8:30-9 ಗಂಟೆ. ಊರ ಹಬ್ಬ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇನ್ನೂ ಮಕ್ಕಳೆಲ್ಲ ಸ್ವಲ್ಪ ಲೇಟಾಗೆ ಎದ್ದೇಳೋ ಥರ ಇದ್ದರು. ಇನ್ನು ಆರತಿ ಅಂತ ತೊಗೊಂಡೋಗ್ಬೇಕು ಅಂದರೆ ದೇವಸ್ಥಾನಕ್ಕೆ. ಇವ್ರ ಕಡೆ ಎಲ್ಲ ಬೆಳಿಗ್ಗೆನೇ 8 ಗಂಟೆಗೆ ರೆಡಿಯಾಗಿ ಬಿಡಬೇಕು. ಆದ್ದರಿಂದ ಆಶಾ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು ಆಶಾ ನಾನು ಆರತಿ ತೊಗೊಂಡು ಹೋಗ್ತೀನಿ ಅಂತ ರೆಡಿ ಆಗ್ತಾಯಿದ್ಲು. ಇನ್ನು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಇಲ್ಲಿ ನೋಡಿ ಆರತಿ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಆಶಾ ಹೋಗಲ್ಲಿ ಜಾಯ್ನ್ ಆಗಬೇಕಾಗಿತ್ತು. ಆಮೇಲೆ ಲೇಟ್ ಆಗಿಬಿಡ್ತಲ್ಲ, ಪರವಾಗಿಲ್ಲ ನಾನು ಇನ್ನೊಂದು ದಾರಿನಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ನಾವು ಕೂಡ ಹಾಗೆ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಚಾಂದಿನಿ ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ಲು. ಆ್ಯಂಡ್ ನೀವಿನೂ ಕೂಡ ಅಂದರೆ ಚಾಂದಿನಿ ಹಸ್ಬೆಂಡ್ ಕೂಡ ಅವರು ದೇವಸ್ಥಾನಕ್ಕೆ ಹೋಗೋಕ್ಕಂತ ರೆಡಿಯಾಗಿದ್ದರು. ಹೊರಗಡೆ ಬಂದು ಕೂತ್ಕೊಂಡಿದ್ರು ಚಾಂದಿನಿ ಮನೆಯಲ್ಲಿ. ನಾವು ಅಜ್ಜಿ ಮನೇಲಿ ಅಲ್ವಾ, ಎಲ್ಲರೂ ನಾವು ಸೇರೋದು ಅಜ್ಜಿ ಮನೆಯಲ್ಲಿ, ಮಲ್ಕೊಂಡಿದ್ದು ಅಜ್ಜಿ ಮನೆಯಲ್ಲೇ. ಇವಾಗ ಬಂದುಬಿಟ್ಟು
ನೀವಿನ ಮಾತಾಡಿಸ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ಇನ್ನು ಖುಷಿಮಾ ಅದೇ ಅಲ್ಲಿ ಎಲ್ಲರೂ ಬಿದ್ದಿದ್ರೆ ಗಾಯ ಆಗಿದ್ರೆ ಇಲ್ಲ ಸೊಳ್ಳೆ ಕಚ್ಚಿದ್ರೆ ಒಬ್ಬು ಅಂದ್ಕೊಂಡು ತೋರಿಸ್ತಾನೆ ಇದ್ಲು. ಅವಳ ಜೊತೆ ಹಂಗೆ ನೋಡ್ತಾ ಇದು ಮಾಡ್ತಾಯಿದ್ದೆ. ಕಾಫಿ ಕುಡ್ದಿರಲಿಲ್ಲ, ನೀನು ಕಾಫಿನೂ ಕುಡಿಬೇಕಾಗಿತ್ತು. ಸೊ ಇವಾಗ 2 ಮನೆಯಲ್ಲಿ ಇಲ್ಲೂ ಕೊಡ್ತಾರೆ ಅಲ್ಲೂ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಫಸ್ಟು ನೋಡಿಕೊಂಡು ಆಮೇಲೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ನಿವಿ ಜೊತೆ ಮಾತಾಡಿಕೊಂಡು ನಾನು ಮತ್ತು ಶಿಲ್ಪ ಇಬ್ಬರೂ ಕೂತ್ಕೊಂಡಿದ್ವಿ. ಸೊ ನಿವಿದು ರೆಡಿ ಆಗಿತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಚಾಂದಿನಿ ಆಮೇಲೆ ಸ್ನಾನಕ್ಕೆ ಹೋಗಿದ್ಲು, ಬೇಗ ರೆಡಿಯಾಗ್ಬಿಟ್ಟು ಬಂದ್ಬಿಡ್ತೀವಿ ಅಂತ. ಅಯ್ಯೋ 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 ಮುರಿದೋಗಿದೆ ಆಲ್ರೆಡಿ. ನೋ ಮುದ್ದು ಬೇಡ. ಬೇಡ ಪುನಃ ಬೇಡ ಬೇಡ ಅಮ್ಮ ಬೇಡ ಬೇಡ ಬಾ. ಚಿತ್ರಾನ್ನ ಮಾಡ್ತೀನಿ ಆನಾಯ್ತು. ನಮ್ಮ ಮಾಮ ಫುಲ್ಲು ರಾಜಕಾರಣಿ ಆಗ್ಬಿಟ್ಟಿದ್ದಾರೆ. ವೈಟ್ ಅಂಡ್ ವೈಟ್. ಅಪ್ಪ ಏನಪ್ಪ ಇದು ಚೆನ್ನಾಗಿದೆ ಕಣಪ್ಪ, ಆದ್ರೆ ವೈಟ್ ಯಾಕೆ ತಗೊಂಡ್ರಿ? ಅಲ್ಲ ಬೇಕಾದ್ರೆ ಕೆಳಗಡೆ ಇದು ಪ್ಯಾಂಟ್ ಇದೆ, ಬೇರೆ ಪ್ಯಾಂಟ್ ಇದೆ. ಅಯ್ಯೋ ದೇವ್ರೆ. ಇನ್ನು ಮದುವೆ ಆದ ಗಂಡು ಹೆಣ್ಣು ಇವಳು ಚಾಂದಿ ಅಮ್ಮನ ಮನೆಗೆ ಬಂದಿರೋದು. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಹೋಗಿ ಬರ್ತೀವಿ ಅಂತ ಹೊರಡ್ತಾ ಇದ್ದಾರೆ. ಹಾಗೆ ನಮ್ಮ ಮಾಮನೂ ಕೂಡ ಅವರೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಬರೋಣ ಬನ್ನಿರಿ ಅಂತ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಲಾಸ್ಟ್ ಟೈಮ್ ಹೋಗಿದ್ವಿ ನಾವು, ನೀವು ರೆಗ್ಯುಲರ್ ವ್ಯೂವರ್ಸಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅವರು ಕೂಡ ಹೊರಟ್ರು. ಜೊತೆಲೇ ಚಾಂದಿನಿ ಮತ್ತು ಗಾನು ಕೂಡ. ಹೆಂಗೆ ಅಂತಂದರೆ ಅವರಿಬ್ಬರು ಚಾಂದಿನಿ ಜೊತೆ ಎಲ್ಲೇ ಹೋದರೂ ಅವರಿಬ್ಬರೇ ಹೋಗ್ತಾ ಇರೋದು, ನಾವ್ಯಾರೂ ಹೋಗ್ತಾಯಿಲ್ಲ, ದೊಡ್ಡವರು ಅವರೇ ಹೋಗ್ತಾಯಿದ್ದಾರೆ. ಆದ್ದರಿಂದ ಹೆಂಗೋ ಅವಳ ಜೊತೆ ಯಾರೋ ಇಬ್ರು ಇದ್ದಾರಲ್ಲ ಅನ್ನೋ ಥರ. ಇನ್ನು ನೆಕ್ಸ್ಟು ನಾವು ಕೂಡ ರೆಡಿ ಆಗೋದಿತ್ತು, ಯಾಕೆಂದರೆ ನಾವು ಕೂಡ ಇದಕ್ಕೆ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ, ಅಂದರೆ ಊರ ಹಬ್ಬ ಇರೋದ್ರಿಂದ. ಯಾಕೆಂದರೆ ನಾನು ಬಂದು ಹರಕೆ ಕಟ್ಕೊಂಡಿದ್ದೆ. ಏನು ಹರಕೆ ಅಪ್ಪ ಅಂದರೆ 17 ವರ್ಷ ರಕ್ಷಿತಿಗೆ ನಾನು ಪ್ರೆಗ್ನೆಂಟ್ ಇರುವಾಗ ಆರಾಮಾಗಿ ಸುಸೂತ್ರವಾಗಿ ನನಗೆ ಹೆರಿಗೆ ಆಯಿತು. ಅಂದರೆ ಮೊದಲನೇ ಪ್ರೆಗ್ನೆಂಟ್ ಅಲ್ವ ಅವಾಗ ನಾನು, ಆವಾಗ ಸುಸೂತ್ರವಾಗಿ ನನಗೆ ಹೆರಿಗೆ ಆಗಿ ಚೆನ್ನಾಗಿತ್ತು ಅಂತಂದರೆ, ಹೀಗೆ ಆರೋಗ್ಯವಾಗಿ ಮಗು ಇತ್ತು ಅಂತಂದರೆ ನಾನು ಜೋಡಿ ಕೋಳಿ ಕುಯ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಹರಕೆ ಕೊಟ್ಕೊಂಡಿದ್ದು. ಅದನ್ನು ಇದುವರೆಗೂ ತೀರ್ಸೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಚಾಂದಿನಿ ಮದುವೆ ಶನಿವಾರ ಭಾನುವಾರ ಬಂತು. ನೆಕ್ಸ್ಟು ಸೋಮವಾರ ರೆಸ್ಟ್ ಮಾಡಿಕೊಂಡು ಮಂಗಳವಾರ ಹಬ್ಬ ಅಲ್ವಾ ಮುಗಿಸ್ಕೊಂಡು ಹೋಗೋಣ ಬೆಂಗಳೂರಿಗೆ ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ರೀತಿ ಮಾಡಿದ್ವಿ. ಸೊ ಅದಕ್ಕೆ ಮುಂಚೆ ಒಂದಷ್ಟು ಡ್ರೆಸ್ಗಳ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಒಂದಷ್ಟು ಡ್ರೆಸ್ಗಳು ಕುರ್ತೀಸ್ ಎಲ್ಲ ತರಿಸಿದ್ದೆ, ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಇದಂತೂ ಇನಾಕ್ಷಿನಿ ಬ್ರ್ಯಾಂಡ್ ಅಂದ್ಬಿಟ್ಟು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸುತ್ತೆ, ಆದರೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಒಂದಷ್ಟು ಪ್ರಾಡಕ್ಟ್ಸ್ಗಳ ಲಿಂಕ್ ಎಲ್ಲ ಅಮೆಝಾನಲ್ಲಿ ತರಿಸಿರೋದು ನಾನಿದು. ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು. ಇನ್ನು ನೆಕ್ಸ್ಟು ನಾವು ದೇವಸ್ಥಾನದ ಹತ್ರ ಹೋದ್ವಿ. ಇದು ಅಂತರಘಟ್ಟಮ್ಮ ದೇವಿ ಅಂತ ಹೇಳಿ ಚೆನ್ನಾಗಿ ಅಲಂಕಾರ ಮಾಡಿದರು, ಖುಷಿ ಆಯಿತು. ಅಂದರೆ ಹಬ್ಬದ ದಿನ ನನಗೆ ಬರೋಕ್ಕಾಗ್ತಾಯಿರಲಿಲ್ಲ ಯಾವಾಗಲೂ. ಇದು ಫೆಬ್ರವರಿ ಟೈಮ್ನಲ್ಲಿ ಬೀಳೋದು ಹಬ್ಬ, ಇಲ್ಲ ಮಾರ್ಚ್ ಫಸ್ಟು ಇಲ್ಲ ಫೆಬ್ರವರಿ ಆ ಟೈಮ್ನಲ್ಲಿ ಎಂಡಲ್ಲಿ ಬೀಳುತ್ತೆ. ನನಗೆ ರಕ್ಷಿತ್ಗೆ ಆ ಟೈಮ್ನಲ್ಲಿ ಎಕ್ಸಾಮ್ ಇದ್ಬಿಡ್ತಾಯಿತ್ತು, ಆದ್ದರಿಂದ ಇಲ್ಲಿಗೆ ಬರೋಕ್ಕಾಗ್ತಿರಲಿಲ್ಲ. ಇನ್ನು ಮಂಗಳವಾರ ಬೇರೆ ಅಲ್ವಾ, ಆದ್ದರಿಂದ ಬರೋಕ್ಕಾಗ್ತಿರ್ಲಿಲ್ಲ. ಈ ಸರಿ ಹೇಗೋ ಇದ್ರ ನೆಪದಲ್ಲಿ ಅಂದರೆ ಮದುವೆ ನೆಪದಲ್ಲಿ ನಾವು ಕೂಡ ಬರೋ ಥರ ಆಯಿತು. ಇನ್ನು ಆಶಾನು ಕೂಡ ಅವಳು ಬರೋದಿತ್ತು, ಅಂದರೆ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟಿದ್ಲು. ಮತ್ತು ಇವಾಗ ಅವ್ರ ಅತ್ತೆ ಮತ್ತು ಪಾಪು ಅವ್ರ ಹಸ್ಬೆಂಡ್ ಅವರೆಲ್ಲರನ್ನೂ ಕರ್ಕೊಂಡು ಬರೋ ಥರ ಇದ್ದಿದ್ದು ದೇವಸ್ಥಾನದ ಹತ್ರ. ಸರಿ ನೀವು ಹೋಗಿರಿ ಅಕ್ಕ, ಪಾಪುಗೆ ಒಂಚೂರು ಮಾಡಿ ತಿನ್ನಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ನಾವು ಇವಾಗ ಬಂದಿದ್ವಿ. ಇಲ್ಲೇ ಪಕ್ಕದಲ್ಲೇ ಜೋಡಿ ಕೋಳಿ ಮಾರ್ತಾಯಿದ್ರು, ಇವರೆಲ್ಲ ನೋಡ್ಕೊಂಡು ಬಂದಿದ್ರು ಆಗಲೇ. ರಕ್ಷಿತ್ ಇವರೆಲ್ಲ ರಿಷಿ ಎಲ್ಲರೂ ಇಲ್ಲೇ ಮಾರ್ತಾಯಿದ್ದಾರೆ ಅಕ್ಕ ಕೋಳಿ ತಗೋ ಅಂತ. ನನಗೆ ಇದು ಎಂಥ ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಇದು. ಇಲ್ಲೆಲ್ಲ ಕೋಳಿ ಕುಯ್ಯೋದು ಅದೆಲ್ಲನೂ
ಏನೋ ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಆಶನ ಕೈಲಿ ಅವಳು ಜೋಡಿ ಕೋಳಿ ಕುಯ್ತೀನಿ ಇದು ಮಾಡ್ಕೊಂಡಿಲ್ಲಂತೆ ಕೊಟ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ನಾನು ಮನೆಗೆ. ಅಜ್ಜಿ ಆರಾಮಾಗಿ ಕುತ್ಕೊಂಡೈತೆ. ಹೈ ಚೆನ್ನಮ್ಮ ಫುಲ್ ರೆಡಿ ಜಿಂಗ್ ಚಾಕ್. ಅಮ್ಮ ನೋಡ್ರ ಫುಲ್ ಜಿಂಗ್ ಚಾಕ್ ರೆಡಿ ಆಗ್ಬಿಟ್ಟೈತೆ. ಅಯ್ಯೋ ಕತೆ. ಫುಲ್ ಖುಷಿ. ಏನಮ್ಮ ಅಮ್ಮ ನಾನು ನೀನು ಮ್ಯಾಚಿಂಗ್ ಕಣಮ್ಮ. ನಾನು ನೀನು ಮ್ಯಾಚಿಂಗ್ ಚಾಂದಿ ಏನಾಯ್ತು? ಓಯ್ ಏನಾಯ್ತು? ಸುಮ್ಮನೆ ಇದ್ದೀರಾ? ಅವಳಿಗೆ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ ಅವಳನ್ನ? ಏನೇನು ಅಡುಗೆ ರೆಡಿ ಆಗಿದೆ? ಅವಾಗ ಎಂಟ್ರಿ ಕೊಡೋದು. ದೊಡ್ಡಮ್ಮ ಬೋಟಿ ಕಲ್ಲು ಬೋಟಿ ಅಲ್ಲಿ ಮಟನ್ ಸಾರ್ಲೆ ಗ್ರೇವಿ ಆಯ್ತಾ? ಹೌದು ಮುದ್ದೆ ಅಷ್ಟೇನಾ? ಕಬಾಬ್ ಪೌಡ್ರ್ ಕಮ್ಮಿ ಆಗಿದೆ ಅನಿಸ್ತಾ ಇದೆಲ್ಲ. ಆ ರೀತಿ ಎಲ್ಲ ಯೋಚನೆ ಮಾಡಬೇಡ. ಕಬಾಬ್ ಎಣ್ಣೆಗೆ ಹಾಕ್ತೀನಿ, ಇಲ್ಲ ನಾನು ಬಾಂಡ್ಲಿ ಮುಂದೆ ಕುತ್ಕೋತೀನಿ ಅಂತೆಲ್ಲ ಯೋಚನೆ ಮಾಡ್ಬೇಡ. ಇಲ್ಲಪ್ಪ, ಅಯ್ಯೋ ನಮ್ಗೆ ಆ ಥರ ಎಲ್ಲ ಸೀನೇ ಇಲ್ಲ. ಇಲ್ಲಪ್ಪ. ನೋಡಿ ಇವರು ಚಾಂದಿನಿ ಇವರ ಚಿಕ್ಕಮ್ಮ ಆಂಟಿ, ಅವರ 2ನೇ ಸುಪುತ್ರ. ಇವನು ಹೆಂಗ್ ಕೂತಾನ್ ಗೊತ್ತ? ಅವ್ನು ಕರೆಕ್ಟ್ಗೆ ಸೆಂಟ್ರಲ್ಲಿ. ಹಾ ಅಕ್ಕ ತೋರ್ಸಕ್ಕ. ಹಾ ಕಣೆ, ನಮ್ಮ ಅಕ್ಕ ಮಾಡಿರೋದು. ದರ್ಶನ್ ಕಾಂಪಿಟೇಷನ್ ಕೊಡ್ತಾ ಇದ್ದಾಳೆ ಇವಳು, ಟಕ್ಕರ್ ಕೊಡ್ತಾ ಇದ್ದಾಳೆ. ದರ್ಶನ್ ಏನು ಕಮ್ಮಿನಾ ಅಂತ. ಇದೆಂತ ಸಪ್ರೇಟ್ ಹುರಿದ್ರಾ? ಯಾಕೆ? ಬಾಮು ಈ ಕಡೆ. ಅದೇ ಬಾಮು ಈ ಕಡೆ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ಅಡುಗೆ ಆಗಿದೆ. ನಾನು ಅದೇ ಅನ್ಕೊಂಡೆ, ಇವಾಗ ಜಸ್ಟ್ ಅದೇ ಅನ್ಕೊಂಡೆ. ಅದು ಕಳ್ಬೋಟಿ ಅಲ್ಲ? 4 ಕಾಲು ಯಾಕಂಗಿಟ್ಟಿದ್ದೀರಾ? ಅಲ್ಲಿ ತಿರ್ಬೇಕು ನೋಡು. ಅಲ್ಲಿ ಅಷ್ಟೇಯಾ? ಅದು ಬೀಗ್ರಿಗೆ ಮಾತ್ರ. ಹಾ ಯಾಕೆ? ಹುಳಿ ಮುಡ್ಸ್ಬೇಕಲ್ಲ ಇವ್ರಿಗೆ, ಗಂಡು ಹೆಣ್ಣಿಗೆ. ಗಂಡು ಹೆಣ್ಣಿಗೆ ತಾನೆ, ಅದೇನು ಬೀಗ್ರಿಗೆ ಮಾತ್ರ? ಅದೇ ಉಳ್ದಿರೋದು ಕಬಾಬ್ ಮಾಡಿ ಬೀಗ್ರಿಗೆ ಒಂದೊಂದು ಪೀಸ್ ಕೊಡೋದು. ಸಾರು ಮಾಡಿ ಅವಳು ಒಂದು ಬರೀತಾರೆ. ಹೊಸದಾಗಿ ರೋಗಲ್ಲ ಚಿಕನ್ ಸೆಂಟರ್ ಓಪನ್ ಆಗಿದೆ ನೋಡಿ. ಚಿಕನ್ ಯಾರ್ಯಾರು ಇರ್ಬೇಕು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಎಂಥ ದೊಡ್ಡ ತುಂಬನೇ ಇಟ್ಕೊಂಡಿದ್ದಾರೆ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಚಿಕನ್ ಅಲ್ಲಿ ಕ್ಲೀನ್ ಮಾಡ್ಕೊಡಲ್ಲ ಯಾರು ಚಿಕನ್ ಅಂಗಡಿನಲ್ಲಿ. ಅದಕ್ಕೆ ಇವತ್ತು ನಮ್ಮ ಭುವನ್ ಅಲ್ಲ ರಿಷಿ ಕಣಮ್ಮ ಚಿಕನ್ ಕಟ್ಟಿಂಗ್ ಕ್ಲೀನ್ ಮಾಡಿದ್ದು ಅವನೇ. ಗಂಡಿನ ಮನೆ ಕಡೆ ಬಂದು ಹೋಗಿ ಇನ್ವೈಟ್ ಮಾಡಿ ಬಂದ್ವಿ, ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಜನ ಬಂದರೆ ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಬಂದ್ರು ಎಲ್ಲರೂ. ನಮ್ಮ ಸರ್ಕಸ್ ಹೇಗಿತ್ತು ಅಂತಂದರೆ, ಇವರು ಒಟ್ಟಿಗೆ ಬರಲಿಲ್ಲ. 3 ಕಾರ್ನಲ್ಲಿ ಬಂದರು. 3 ಕಾರು ಒಟ್ಟಿಗೆ ಬರಲಿಲ್ಲ. ಒಂದೊಂದು ಸರಿ ಒಂದೊಂದು ಕಾರ್ ಬರ್ತಾಯಿತ್ತು. ಒಂದು ಕಾರ್ನವ್ರು ಬರ್ತಿದ್ದಂಗೆ ಇವಾಗ ಬಂದ್ರಾ ಬನ್ನಿ ಅಂತ ಹೇಳೋದು. ಆಮೇಲೆ ಎಲ್ರಿಗೂ ಜ್ಯೂಸ್ ಕೊಡೋದು. ಆಮೇಲೆ ಆ ಕಡೆ ಅಜ್ಜಿ ಮನೆ ಕಡೆ ಹೋಗೋದು, ಇಲ್ಲ ಅಡುಗೆ ಮಾಡ್ತಿರೋ ಕಡೆ ಹೋಗೋದು. ಮತ್ತು ಇನ್ನೊಂದು ಕಾರ್ ಬಂತಾ, ಆ ಕಡೆ ಎಲ್ಲರೂ ನಿಂತಿರ್ತೀವಿ. ಬಂದರು ಬನ್ನಿ ಅಂತ ಮತ್ತೆ ಓಡೋಗೋದು. ಮತ್ತೆ ಬಂದ್ರೆ ಬನ್ನಿ ಅಂತ ಹೇಳೋದು. ಮತ್ತೆ ಅವ್ರಿಗೆ ಜ್ಯೂಸ್ ಕೊಡೋದು, ಮಾತಾಡ್ಸೋದು. ಆಮೇಲೆ ಮತ್ತೆ ಈ ಕಡೆ ಬರೋದು.
ಹಿಂಗೇ ಪ್ರತಿಯೊಂದು ಸರಿ 3 ಸರಿ ಇದೇ ಆಯಿತು. ಮತ್ತು ಚಾಂದಿನಿ ಇರಲಿಲ್ಲ. ಚಾಂದಿನಿಗೆ ಮತ್ತೆ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿದ್ರಂತೆ. ಮಹಾಮಂಗಳಾರತಿ ಅಭಿಷೇಕ ಎಲ್ಲ ಲೇಟಾಗಿ ಆಗುತ್ತೆ, 12 ಗಂಟೆ ಮೇಲೆ ಬನ್ನಿ ಅಂತ. ಅವರೆಲ್ಲರೂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು, ಮತ್ತೆ ಗಂಡು ಹೆಣ್ಣು ಮತ್ತು ಈ ಮಕ್ಕಳೆಲ್ಲ. ನಮ್ಮ ಮಾಮ ಹೋಗಲಿಲ್ಲ, ಬೆಳಗ್ಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಟ್ರಲ್ಲ, ಮತ್ತೆ ಹೋಗಲಿಲ್ಲ. ಯಾಕಂದ್ರೆ ಇವರೆಲ್ಲ ಬಂದರೆ ನಿವೇದನ ಮನೆ ಫ್ಯಾಮಿಲಿ ಕಡೆಯವರೆಲ್ಲ ಬಂದರೆ ಮಾತಾಡ್ಸೋಕ್ಕೆ ಇರಲ್ಲ ಅಂದ್ಬಿಟ್ಟು ಅವರು ಉಳ್ಕೊಂಡ್ರು. ಸೊ ಆದ್ದರಿಂದ ಇವರೆಲ್ಲ ಇರಲಿಲ್ವಲ್ಲ, ಆದ್ದರಿಂದ ನಮ್ಮ ಡ್ಯೂಟಿ ಕೊಟ್ಬಿಟ್ಟಿದ್ರು. ಎಲ್ಲ ಗಂಡಿನ ಕಡೆಯವ್ರಿಗೆ ಮಾತಾಡಿಸ್ಕೊಂಡು ಅವ್ರಿಗೇನು ಉಪಚಾರ ಜ್ಯೂಸ್ ಆಗಿರ್ಬೋದು ಎಲ್ಲ ಕೊಟ್ಕೊಂಡು ಇರ್ರಿ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಮಾತಾಡ್ಸ್ಕೊಂಡ್ವಿ. ನನಗೇನು ಪ್ರಾಬ್ಲಮ್ ಅಂತಂದರೆ, ನನಗೆ ಏನೋ ಹೀಟ್ ಥರ ಆಗ್ಬಿಟ್ಟು ಈ ಅಪ್ಪರ್ ಲಿಪ್ ಹತ್ರ ಗುಳ್ಳೆಗಳ ಥರ ಎದ್ಬಿಟ್ಟಿತ್ತು. ಸೊ ಅದೊಂದು ಟೆನ್ಷನ್ ನನಗೆ. ಫುಲ್ ನನ್ನ ತುಟಿ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಫುಲ್ ಸ್ವೆಲ್ ಆಗಿಬಿಟ್ಟು ತುಟಿ ಹಿಂಗೆ ಮೇಲೆ ಎತ್ಕೊಂಡಂಗೆ ಆಗ್ಬಿಟ್ಟಿತ್ತು ಫುಲ್ಲು. ಅಯ್ಯೋ, ಒಳ್ಳೆ ನಂದೊಂಥರ ಕಾಮಿಡಿ. ಅವರೆಲ್ಲರೂ ಬಂದರೆ ಅವ್ರಿಗೆ ನನಗೆ ಫೇಸ್ ತೋರ್ಸೋಕ್ಕಾಗ್ತಲ್ಲ, ಹಿಂಗೆ ಮೂಗು ಮುಚ್ಕೊಂಡು ಬಾಯಿ ಮುಚ್ಕೊಂಬಿಟ್ಟು ಬಂದರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಹಿಂಗೆ ಕರಿತಾ ಇದ್ದೆ ಅವ್ರನ್ನ. ಒಂಥರ ನನಗೆ ನಗು ಬರೋದು ಅದನ್ನು ನೆನೆಸ್ಕೊಂಡ್ರೆ. ಹೀಗಾಯಿತು. ಇನ್ನು ಇಲ್ಲಿ ಪ್ರಸಾದಕ್ಕೆ ಅಂತ ದೇವಸ್ಥಾನಕ್ಕೆ ಮಡಿ ಅನ್ನೋ ಥರ ನಾನ್ ವೆಜ್ ಮಾಡಿ ಕೊಟ್ಟು ಕಳಿಸ್ಬೇಕು. ಅದನ್ನು ಸಪ್ರೇಟ್ ನಮ್ಮ ಗಾನುಮ್ಮ ನೋಡಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ದಾಳೆ. ರಕ್ಷಿತ್ ಹಂಗೆ ಅವಳಿಗೆ ಏನೇನೋ ಹೇಳ್ತಾ ಇದ್ದ, ಅಡುಗೆ ಕಲಿತಾ ಇದೆಯಾ ನೀನು ಇವಾಗಲೇ, ಹಾಗೆ ಹೀಗೆ ಅಂತ ಎಲ್ಲ. ಇನ್ನು ಎಲ್ಲರೂ ಬಂದಾಗ ಒಬ್ರೊಬ್ರು ಒಂದು ಸರಿ ಆಶಾ ಜ್ಯೂಸ್ ಕೊಡೋಕೆ ಹೋದ್ಲು ಒಂದು ಕಾರವ್ರು ಬಂದಾಗ. ಆಮೇಲೆ ಇನ್ನೊಬ್ರು ಕಾರ್ನಲ್ಲಿ ಬಂದವ್ರಿಗೆ ಶಿಲ್ಪ ಕೊಟ್ಲು. ಸೊ ಹೀಗೆ ಒಬ್ಬರು ತಪ್ಪೊಬ್ಬರು ಮುಂದಕ್ಕೆ ಆ್ಯಕ್ಚುಲಿ ಎಲ್ಲರೂ ಚಾಂದಿ ಮತ್ತು ಟಿವಿ ಎಲ್ಲಿ ಅಂತ ಕೇಳ್ತಾಯಿದ್ರು. ಇನ್ನೊಂದು ಸ್ವಲ್ಪ ಜನ ದೇವಸ್ಥಾನಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಮೇ ಬಿ ಹೋದ್ರು ಅನಿಸುತ್ತೆ, ನಾನು ಅದ್ರ ಕಡೆ ಅಷ್ಟು ಗಮನ ಕೊಡಲಿಲ್ಲ. ಇನ್ನು ಎಲ್ಲರೂ ಬರೋಷ್ಟರಲ್ಲಿ ಸ್ವಲ್ಪ ಜನಕ್ಕೆ ಊಟ ಕೂತ್ಕೊಬಿಟ್ಟು ಬನ್ನಿ ಬಿಸಿ ಬಿಸಿ ಅಂತ. ಇನ್ನು ಏನೇನು ಸ್ಪೆಷಲ್ ಮಾಡಿದ್ದು ಅಂತ ಆವಾಗಲೇ ಹೇಳಿದೆ, ತೋರಿಸ್ದೆ. ಇನ್ನು ಮೀನುಳಿ ನಮ್ಮ ಕಡೆ ಗಂಡಿಗೆ ಅಂದರೆ ಮದುವೆ ಆದ ಹೊಸ ಗಂಡು ಹೆಣ್ಣಿಗೆ ಮೀನುಳಿ ಅಂತ ಹೇಳ್ಬಿಟ್ಟು ಊಟ ಇಡ್ತಾರೆ. ಸುಮಾರು ಕಡೆ ಈ ಥರ ಮಾಡ್ಬೋದು ಅಂತ ಅಂದ್ಕೊತೀನಿ ನಾನು. ಸೊ ಇದಾದಮೇಲೆ ಚಾಂದಿನಿ ಕೂಡ ಬಂದಳು. ಚಾಂದಿನಿ ಕೂಡ ಊಟ ಮಾಡಿದ್ರು ಎಲ್ಲರೂ. ಫಸ್ಟ್ ಗಂಡಿನ ಮನೆ ಕಡೆ ಯಾರ್ಯಾರು ಬಂದಿರೋ ಅವರೆಲ್ಲ ಊಟ ಮಾಡಿದ್ರು. ಈ ಕಡೆ ಅಜ್ಜಿ ಮನೆ ಕಡೆನೇ ಶಾಮಿಯಾನ ಹಾಕ್ಸಿ ಟೇಬಲ್ ಎಲ್ಲ ಹಾಕ್ಸಿಸ್ಬಿಟ್ಟು ಊಟಕ್ಕೆ ಕೊಡೋ ಥರ ಮಾಡಿದ್ದು. ಇನ್ನು ಈ ಕಡೆ ನಾನ್ ವೆಜ್ ಮಾಡೋದಕ್ಕೆ ಆಶಾ ಇವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಆಪಲೆ ಚಿಕನ್ ಕಟ್ ಮಾಡಿದ್ರಲ್ಲ ಅದನ್ನು ಮಾಡ್ತಾಯಿದ್ದಾರೆ. ಆ ಕಡೆಯೂ ಅಡುಗೆ ಆಗ್ತಾಯಿತ್ತು, ಈ ಕಡೆಯೂ ಅಡುಗೆ ಆಗ್ತಾಯಿದೆ ಇವಾಗ ಬಿಸಿ ಬಿಸಿ. ಚಿಕನ್ ಮಾತ್ರ ಮಾಡಿಬಿಟ್ಟು ಮಟನ್ನು ಅದೆಲ್ಲ ಸಂಜೆ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನು ಇವ್ರದ್ದಾಗಿತ್ತು, ಅಂದರೆ ಆಶಾ ಅವ್ರ ಮನೆಯಲ್ಲಿ. ಸೊ ಹಬ್ಬ ಅಂತ ಬಂದಾಗ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡ್ತಾರೆ. ಅಂದರೆ ನಾವೆಲ್ಲರೂ ಸೇರೋದು ಇದೇ ಮನೆಯಲ್ಲೇ. ಎಲ್ಲರೂ ಊಟ ನಾನ್ ವೆಜ್ಜು ಜಾಸ್ತಿ ಎಲ್ಲ ಇಲ್ಲೇನೇ. ಅವ್ರವ್ರ ಮನೇಲಿ ಸ್ವಲ್ಪ ಹಿಂಗೆ ಮಾಡ್ಕೋತಾರೆ. ಊಟಕ್ಕೆ ಹೋಗಲ್ಲ ಅಂತಲ್ಲ, ಅಲ್ಲಿಗೂ ಊಟಕ್ಕೆ ಹೋಗ್ತೀವಿ ಬೇರೆ ಟೈಮಲ್ಲಿ. ಇವಾಗಲ್ಲ, ಬೇರೆ ಟೈಮ್ನಲ್ಲಿ ಹೇಳ್ತಾ ಇರೋದನ್ನು ಊಟಕ್ಕೆ ಹೋಗ್ತೀವಿ. ಆವಾಗ ಬೇಜಾರಾಗಿ ಬರ್ತಂತ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಂಗೆಲ್ಲ ಊಟ ಮಾಡಿಕೊಂಡು ಇದು ಮಾಡ್ತೀವಿ. ಇನ್ನು ನೆಕ್ಸ್ಟು ನಮ್ಮ ಕಡೆಯವರು ಎಲ್ಲ ಊಟಕ್ಕೆ ಕೂತ್ಕೊಳ್ರಿ ಅಂತ ಎಲ್ಲ ಹೇಳ್ತಾಯಿದ್ರು. ಇವ್ರದ್ದು ಗಂಡಿನ ಮನೆ ಕಡೆಯವರೆಲ್ಲ ಬಂದು ಹೋದ್ಮೇಲೆ, ಗಂಡು ಅಂತ ಹೇಳ್ತಾನೆ ಇದ್ದೀನಿ, ನೀವಿ ಮನೆ ಕಡೆಯವರು ಬಂದು ಊಟ ಅವ್ರದ್ದೆಲ್ಲ ಊಟ ಎಲ್ಲ ಆದಮೇಲೆ ನಮ್ಗಳಿಗೆ ಕೂತ್ಕೊಳ್ಳಿ ಊಟಕ್ಕೆ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನನಗೆ ಯಾವುದೋ ಕೆಲಸ ಬಂದುಬಿಡ್ತು, ಒಂದು ವಿಡಿಯೋ ಹಾಕಬೇಕಾಗಿತ್ತು. ಸೊ ಅವರು ಬೇಗ ಹಾಕಿ ಅಂತ ಹೇಳ್ತಾನೆ ಇದ್ರು, ಯಾವುದೋ ಬ್ರ್ಯಾಂಡು. ಸೊ ನಾನು ಅಲ್ಲಿ ಅಂತ ಬ್ಯುಸಿ ಆಗಿಬಿಟ್ಟೆ, ಅಲ್ಲಿ ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಬೇಕಾಗಿತ್ತು, ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ನಾನು ಅಲ್ಲಿ ಊಟಕ್ಕೆ ಕೂತ್ಕೊಳ್ಳೋಕ್ಕಾಗಲೇ ಇಲ್ಲ ನನಗೆ. ಅಯ್ಯೋ, ಅದೊಂದು ಬೇಜಾರಾಯಿತು. ಚೆನ್ನಾಗಿರ್ತಿದೆ ಎಲ್ಲರ ಜೊತೆ ಊಟಕ್ಕೆ. ಆಮೇಲೆ ನಾನು ಸಿಂಗಲಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದೆ. ಚೆನ್ನಾಗಿತ್ತು, ಎಲ್ಲ ಅಡುಗೆನೂ ಚೆನ್ನಾಗಿತ್ತು. ನಮ್ಮ ಅಕ್ಕ ಅಡುಗೆ ಮಾಡಿರೋದು ಎಲ್ಲರೂ ಸೇರ್ಕೊಂಡು ಅಕ್ಕ ಮೇಯ್ನಾಗಿ ಕುಕ್ಕಾಗಿ ಮಾಡಿದ್ದಾಳೆ. ಈ ಟೈಮ್ನಲ್ಲಿ ಸ್ವಲ್ಪ ಅಮ್ಮನ ಮಿಸ್ ಮಾಡಿಕೊಂಡೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಜೊತೆಗೆ ನಡೀತಾ ಇದೆ ಎಲ್ಲ ಗೊತ್ತಲ್ಲ, ಮದುವೆ ಮನೆ ಅಂದಾಗ ಬೀಗರು ಬಂದಿರೋದು ಬೇರೆ, ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿರುತ್ತೆ. ಫಸ್ಟ್ ಟೈಮ್ ಬರ್ತಿರೋದಲ್ವ, ಹಾಗೆ. ಇನ್ನು ಎಲ್ಲರೂ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಚಾಂದಿನಿ ಮನೆಯಿಂದ ಅಜ್ಜಿ ಮನೆಗೆ ಬಂದು ಎಲ್ಲರೂ ಅರಿಶಿನ ಕುಂಕುಮ ಕೊಟ್ಟರು. ಅರಿಶಿನ ಕುಂಕುಮ ತೊಗೊಂಡು ಎಲ್ಲರೂ ಹೊರಡ್ತಾಯಿದ್ದಾರೆ. ಸೊ ಅವ್ರಿಗೂ ಬಾಯ್ ಮಾಡಬೇಕಲ್ಲ, ಅವರು ನಾವು ಹೊರಡ್ಬೇಕಾದ್ರೆ ಎಲ್ಲರೂ ಬಂದು ನಮ್ಮನ್ನೆಲ್ಲ ಕಳಿಸ್ಕೊಟ್ರು. ಅದೇ ಥರ ನಾವು ಕೂಡ ಅವ್ರಿಗೆ ಕಳಿಸ್ಕೊಡ್ಬೇಕಲ್ವಾ. ಸೊ ಅದಕ್ಕೆ ಎಲ್ಲರೂ ಮಾತಾಡಿಕೊಂಡು ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಗೊತ್ತಲ್ವ, ನಾರ್ಮಲಾಗಿ ಇವಾಗ ಯಾರೇ ಹೊರಡಬೇಕು ಅಂತಂದರೂ ಇಡೀ ನಮ್ಮ ಫ್ಯಾಮಿಲಿನೇ ಬಂದು ರೋಡಲ್ಲಿ ನಿಂತ್ಕೊಂಡಿರುತ್ತೆ ಕಳಿಸ್ಕೊಡ್ಬೇಕಾದ್ರೆ. ಸೊ ಹಾಗೆಯೇ ಅವ್ರಿಗೂ ಕಳಿಸ್ಕೊಡೋಕ್ಕೆ ಅಂತ ಎಲ್ಲ ನಿಂತ್ಕೊಂಡಿದ್ದೀವಿ. ಚೆನ್ನಾಗಿತ್ತು ಅವ್ರು ಬಂದಿದ್ದು ಇವತ್ತಿನ ದಿನ. ನನಗೆ ಸರಿಯಾಗಿ, ಯಾಕೆಂದರೆ ನನಗೆ
ಆ ತುಟಿ ಇದಾಗಿದ್ದರಿಂದ ನನಗೆ ಅಷ್ಟೊಂದು ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಶಾರ್ಟಾಗಿ ಎಷ್ಟಾಗುತ್ತೆ ಅಷ್ಟು, ಯಾಕೆಂದರೆ ನನಗೆ ತುಂಬ ಪೇಯ್ನ್ ಆಗ್ತಾಯಿತ್ತು. ತುಟಿ ತುಂಬ ಸ್ವೆಲ್ ಆಗಿದ್ದಕ್ಕೆ ಅದು ಗಾಯ ಜಾಸ್ತಿ ಆಗಿಬಿಟ್ಟಿತ್ತು. ಮದುವೆ ದಿನವೇ ಶುರು ಆಗಿದ್ದು, ಅದು ಸ್ವಲ್ಪ ಗುಳ್ಳೆ ಥರ. ಆದರೂ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ದಪ್ಪ ಆಯಿತು. ಇವತ್ತಂತೂ ತೀರಾ ಫುಲ್ಲು ಸ್ವೆಲ್ ಆಗಿಬಿಟ್ಟಿತ್ತು ನನ್ನ ತುಟಿ. ನೋಡಿ ಅಲ್ಲೂ ಬಾಯಿ ಮುಚ್ಕೊಂಡೇ ಮಾತಾಡ್ತಾಯಿದ್ದೀನಿ, ಹೀಗಾಯಿತು. ಸೊ ಓಕೆ, ಎಲ್ಲರೂ ಹೊರಟರು. ನಾವು ಕೂಡ ಇವಾಗ ಎಲ್ಲರೂ ಒಳಗಡೆಗೆ ಹೊರಡ್ತಾಯಿದ್ವಿ. ಅವ್ರು ಹೊರಟ ಮೇಲೆ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದು ಅಂತ ಅನಿಸುತ್ತೆ, ಹೀಗಾಯಿತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಊರಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.